ಹಾಯ್ ಫ್ರೆಂಡ್ಸ್, ನಮಸ್ಕಾರ. SCM.377ಗೆ ತಮಗೆಲ್ಲ ಸ್ವಾಗತ. ಜೋಳದ ರೊಟ್ಟಿ ಅಂದರೆ ಎಲ್ಲರಿಗೂ ತುಂಬಾ ಇಷ್ಟ ತಿನ್ನೋದಕ್ಕೆ, ಆದರೆ ಮಾಡೋದಕ್ಕೆ ತುಂಬ ಕಷ್ಟ ಅಂತಾರೆ. ಈ ವಿಡಿಯೋನ ಪೂರ್ತಿ ನೋಡಿ. ಪ್ರತಿಯೊಬ್ಬರು ರೊಟ್ಟಿ ಮಾಡೋಕ್ಕೆ ಬರಲ್ಲ ಅನ್ನೋರು ಸಹ ಈಸಿಯಾಗಿ ಹೇಗೆ ರೊಟ್ಟಿ ಮಾಡಬಹುದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಒಂದು ಪಾತ್ರೆಗೆ 2 ಕಪ್ಪಷ್ಟು ನೀರನ್ನು ಹಾಕ್ಕೋಬೇಕು. 1 ಕಪ್ ಹಾಕಿದ್ದೆ, 2ನೇ ಕಪ್ಪು. ಈಗ ಸ್ಟವ್ ಆನ್ ಮಾಡಿ ನೀರು ಬಿಸಿ ಆಗಲು ಬಿಡಬೇಕು. 1 ಸ್ಪೂನಷ್ಟು ಉಪ್ಪನ್ನು ಈಗಲೇ ಹಾಕ್ಕೋಬೇಕು. ನಂತರ ನೀರು ಬಿಸಿ ಆದ ನಂತರ ಸ್ವಲ್ಪ ಬಬಲ್ಸ್ ಥರ ಬರಬೇಕು ಅಷ್ಟೇ. ನಂತರ 2 ಕಪ್ಪಷ್ಟು ಜೋಳದ ಹಿಟ್ಟನ್ನು ಹಾಕ್ಕೋಬೇಕು, 2ನೇ ಕಪ್ಪು. ಈಗ ಉರಿನ ಕಡಿಮೆ ಮಾಡಿ ಸಣ್ಣ ಉರಿಯಲ್ಲಿ ಹಿಟ್ಟನ್ನು ಕೂಡಿಸ್ಕೋಬೇಕು. ನೀರು ಹಿಟ್ಟು ಎಲ್ಲ ಚೆನ್ನಾಗಿ ಬೆರಿಬೇಕು. 1 ಗಂಟೆ ಇಲ್ಲದೆ ಇರೋ ರೀತಿ ಹಿಟ್ಟನ್ನು ಕೂಡಿಸ್ಕೋಬೇಕು. ಹಿಟ್ಟನ್ನೆಲ್ಲ ಚೆನ್ನಾಗಿ ಕೂಡಿಸಿದ ನಂತರ ಸ್ಟವ್ ಆಫ್ ಮಾಡಿಬಿಡಿ. ನಂತರ ಒಂದು ತಟ್ಟೆಗೆ ನಾನು ಅರ್ಧ ಭಾಗದಷ್ಟು ಜಿಗಿನ ಮಾತ್ರ ಹಾಕ್ತಾ ಇದ್ದೀನಿ, ಇನ್ನೂ ಅರ್ಧ ಎತ್ತಿಡ್ತೀನಿ. ನಂತರದಲ್ಲಿ 2 ರೌಂಡಲ್ಲಿ ರೊಟ್ಟಿನ ಮಾಡ್ತಾ ಇದ್ದೀನಿ. ಒಂದೇ ಸಲಕ್ಕೆ ಇಷ್ಟು ಜಿಗಿನ ಕಲಿಸ್ಕೊಂಡು ಮಾಡಿದರೆ ಕೊನೆಗೆ ಹಿಟ್ಟು ಜಿಗಿ ಹೋಗ್ಬಿಡುತ್ತೆ ನಾದಿಟ್ಟಿದ್ದು. ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪನೇ ಮಾಡ್ಕೊಳ್ಳಿ. ಈಗ ಅರ್ಧ ಭಾಗದಷ್ಟು ಅಂದರೆ 1 ಕಪ್ಪಷ್ಟು ಜಿಗಿನ ತೊಗೊಂಡಿದ್ದೀನಿ. ಅದಕ್ಕೆ 1 ಕಪ್ಪು ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ. ಎಲ್ಲ ಜಿಗಿನೂ ಒಮ್ಮರೆ ಹಾಕ್ಕೊಂಡ್ರೆ 2 ಕಪ್ಪಷ್ಟು ಜೋಳದ ಹಿಟ್ಟನ್ನು ಸೇರಿಸ್ಕೋಬೇಕಾಗುತ್ತೆ. ಈಗ ಅರ್ಧ ಭಾಗದಷ್ಟು ಅಷ್ಟೇ ನಾದ್ಕೊತಾ ಇದ್ದೀನಿ. ನೀರು ಹಾಕದೆ ಎಲ್ಲನೂ ಚೆನ್ನಾಗಿ ಜಿಗಿ ಮತ್ತು ಹಿಟ್ಟು ಚೆನ್ನಾಗಿ ನಾದ್ಕೋಬೇಕು. ಹೀಗೆ ಚೆನ್ನಾಗಿ ಎಲ್ಲ ಪ್ರೆಸ್ ಮಾಡಿ ನಾದ್ಕೋಬೇಕಾಗುತ್ತೆ. ಒತ್ತಿ ನಾದ್ಕೋಬೇಕು. ನಂತರ ಅದನ್ನು ಮತ್ತೆ 2 ಭಾಗ ಮಾಡಿಕೊಂಡು ಒಂದು ಭಾಗಕ್ಕೆ ನೀರನ್ನು ಹಾಕಿ ಸ್ವಲ್ಪನೇ ನೀರು ಹಾಕಿ ಕರೆಕ್ಟಾಗಿ ಒಂದಕ್ಕೆ ಕಲಿಸ್ಕೋಬೇಕಾಗುತ್ತೆ. ಚೆನ್ನಾಗಿ ಹೀಗೆ ಪ್ರೆಸ್ ಮಾಡಿ ನಾದಬೇಕು. ಆವಾಗಲೇ ರೊಟ್ಟಿ ಚೆನ್ನಾಗಿ ಬರೋದು. ಹೀಗೆ ಸ್ಮೂತ್ ಆಗೋವರೆಗೂ ಸ್ವಲ್ಪ ನೀರು ಹಾಕ್ಕೊಂಡು ಅದೆಲ್ಲ ನಾದಬೇಕಾದ್ರೇ ನಿಮಗೆ ಗೊತ್ತಾಗುತ್ತೆ. ರಬ್ಬರ್ ಥರ ಬಂದರೆ ಹಿಂಗೆ ನಾದಬೇಕಾದ್ರೆ ಇನ್ನೂ ಸ್ವಲ್ಪ ನೀರು ಬೇಕಾಗುತ್ತೆ ಅಂತ ಅರ್ಥ. ನೋಡಿ, ಇನ್ನೂ ಸ್ವಲ್ಪ ಬೇಕು ನೀರು. ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಳ್ಳೋಣ. ಸ್ಮೂತಾಗಿ ಉದ್ದೋದಕ್ಕೆ ಈಸಿಯಾಗಿ ಬರಬೇಕು, ಅಷ್ಟು ಪ್ರಮಾಣದಲ್ಲಿ ನಾದ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ಎಷ್ಟು ಅದಕ್ಕೆ ನಾದ್ಕೋಬೇಕು. ಈಗ ಸಾಫ್ಟಾಗಿ ಮಾಡಿಕೊಂಡು ಚಿಕ್ಕ ಉಳ್ಳಿಗಳನ್ನ ಮಾಡ್ಕೊಳ್ಳೋಣ. ಹೊಸ್ದಾಗಿ ಕಲಿಯೋರಿಗೆ 1-2 ರೊಟ್ಟಿ ಕೆಡಬಹುದು, ನಂತರ ಚೆನ್ನಾಗಿ ಬಂದೇ ಬರುತ್ತೆ. ಎಲ್ಲರೂ ಏನು ಕಲಿತೆ ಬಂದಿರಲ್ಲ, ಮಾಡ್ತಾ ಎಲ್ಲರಿಗೂ ಬಂದೇ ಬರುತ್ತೆ. ಈಗ ಈ ವಿಡಿಯೋದಲ್ಲಿ ತೋರಿಸ್ತಕ್ಕಂಥ ಮೆಥಡ್ನ ಫಾಲೋ ಮಾಡಿ ಖಂಡಿತವಾಗೂ ಪರ್ಫೆಕ್ಟಾಗಿ ರೊಟ್ಟಿ ಕಲಿತೀರಾ. ಹೀಗೆ ಚಿಕ್ಕ ಉಳ್ಳಿಗಳನ್ನ ಮಾಡಿ ಇಟ್ಕೊಳ್ಳಿ. ಹೀಗೆ ಎಲ್ಲ ಹುಳಿನೂ ಹಾಗೆ ಮಾಡಿ ಇಟ್ಕೊಳ್ಳೋಣ. ಸ್ವಲ್ಪ ಒಣ ಹಿಟ್ಟನ್ನು ತಗೋಬೇಕು. ನಂತರ ಒಂದೊಂದೇ ಉಂಡೆನ ತಗೊಂಡು ಈ ಥರ ಮತ್ತೆ ಮಣಿಯ ಮೇಲೆ ನಾದ್ಕೋಬೇಕು. ಆವಾಗ ಹಿಟ್ಟು ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ, ಉದ್ದುವಾಗ ಅರಿಯೋದಿಲ್ಲ. ನಾನಿಲ್ಲಿ ಲತ್ತೋಡಿ ಮಣಿಯ ಸಹಾಯದಿಂದ ರೊಟ್ಟಿ ಮಾಡ್ತಾ ಇದ್ದೀನಿ. ಮೊದಲಿಗೆ ಈ ರೀತಿ ಸ್ವಲ್ಪ ಅಗಲ ಆಗೋವರೆಗೂ ಕೈಯಿಂದ ಬಡಿದು ನಂತರ ಅರ್ಗೆಲ್ಲ ಕಟ್ಟಬೇಕು. ಎಲ್ಲಿ ಒಡೆದೇ ಇರೋ ರೀತಿ ಈ ಥರ ಫಸ್ಟು ಅರ್ಗು ಕಟ್ಕೋಬೇಕು. ಈ ರೀತಿ ಎಲ್ಲ ನೀಟಾಗಿ ಅರ್ಗು ಕಟ್ಕೊಂಡು ಈಗ ಉದ್ಕೋಬೇಕಾಗುತ್ತೆ. ಒಂದು ಲತ್ತುಡಿ ತಗೊಂಡು ನೋಡಿ, ಮೊದಲಿಗೆ ಸೈಡಿಗೆ ಉದ್ಕೋಬೇಕು. 1-2 ರೌಂಡ್ ಸೈಡಿಗೆ ತಿರುಗಿಸ್ತಾ ಉದ್ದಿ ನಂತರ ಮಧ್ಯಕ್ಕೆ ಉದ್ದಬೇಕು. ಹೀಗೆ ಸೈಡಿಗೆ ಉದ್ದುತ್ತಾ ಮತ್ತು ಮಧ್ಯಕ್ಕೂ ಒಂದು ಬಾರಿ ಉದ್ದಬೇಕು ರೊಟ್ಟಿನ. ಆವಾಗ ಅಗಲ ಆಗುತ್ತೆ, ಎಲ್ಲಿನೂ ಸೈಡಿಗೆಲ್ಲಿ ಅರ್ಗು ಅರಿಯೋದಿಲ್ಲ. ಅದಕ್ಕೋಸ್ಕರ ಜಿಗಿ ಚೆನ್ನಾಗಿದ್ದರೆ ನೀವು ಎಷ್ಟು ಅಗಲ ಉದ್ದಿದ್ರೂ ರೊಟ್ಟಿ ಅಷ್ಟು ಚೆನ್ನಾಗಿ ಬರುತ್ತೆ, ತೆಳುವಾಗಿ. ಫಸ್ಟ್ ಟೈಮ್ ಕಲಿಯೋರಾದರೆ ಸ್ವಲ್ಪ ದಪ್ಪನೇ ಮಾಡ್ಕೊಳ್ಳಿ, ಒಂದೇ ಸಲಕ್ಕೆ ತೆಳ್ಳಗೆ ಮಾಡೋಕ್ಕೆ ಹೋಗಬೇಡಿ. ಮಣಿಗೆ ಎಲ್ಲಾದರೂ ಹಿಟ್ಟು ಹಿಡಿತಾ ಇದೆ ರೊಟ್ಟಿ ಅಂತಂದರೆ ಸ್ವಲ್ಪ ಒಣ ಹಿಟ್ಟನ್ನು ಹಾಕ್ಕೊಂಡು ತಿರುಗಿಸ್ಕೋಬೇಕು. ನೋಡಿ, ಎಲ್ಲಾದರೂ ಸ್ವಲ್ಪ ದಪ್ಪ ಇತ್ತು ಹಿಟ್ಟು ಅಂದರೆ ಅಲ್ಲೆಲ್ಲ ಈ ಥರ ಸೈಡಿಗೆ ಉದ್ಕೊಳ್ಳಿ.
ನಾವು ರೊಟ್ಟಿ ಉದ್ದೋದು ಅಂತ ಹೇಳ್ತೀವಿ, ನಿಮ್ಮ ಕಡೆ ಏನಂತೀರ ಕಮೆಂಟ್ ಮಾಡಿ ತಿಳಿಸಿ. ನೋಡಿ ಇಷ್ಟು ತೆಳುವಾಗಿ ನಾನು ರೊಟ್ಟಿನ ಉದ್ಕೊಂಡಿದ್ದೀನಿ, ಎಲ್ಲಿ ಕೂಡ ಅರ್ದಿಲ್ಲ, ಅಷ್ಟು ಪರ್ಫೆಕ್ಟಾಗಿ ಬಂದಿದೆ. ನಂತರ ಒಂದು ಕಬ್ಬಿಣದ ಹಂಚನ್ನು ನಾನು ತಗೊಂಡಿದ್ದೀನಿ. ಒಂದು ಬೌಲಲ್ಲಿ ಸ್ವಲ್ಪ ನೀರು, ರೊಟ್ಟಿಗೆ ನೀರು ಹಚ್ಚೋದಕ್ಕೆ ಒಂದು ಬಟ್ಟೆ, ನಂತರ ಒಂದು ಕಾಟನ್ ಎಕ್ಸ್ಟ್ರಾ ಒಣ ಬಟ್ಟೆ ಇಟ್ಕೋಬೇಕು. ಹಂಚು ಕಾದ ನಂತರ ರೊಟ್ಟಿನ ಹಾಕ್ಕೊಳ್ಳೋಣ. ಹಂಚಿನ ಮೇಲೆ ರೊಟ್ಟಿ ಹಾಕಿದ ನಂತರ ಒಂದು ಅರ್ಧ ನಿಮಿಷ ಬಿಟ್ಟು ನಂತರ ರೊಟ್ಟಿಗೆ ನೀರು ಹಚ್ಚಬೇಕು. ಯಾವ ಸೈಡು ರೊಟ್ಟಿ ಹಿಟ್ಟು ಜಾಸ್ತಿ ಅನಿಸುತ್ತೋ ಅದು ಮೇಲ್ಭಾಗಕ್ಕೆ ಬರೋ ಥರ ಹಾಕ್ಕೊಳ್ಳಿ. ಹಿಟ್ಟು ಜಾಸ್ತಿ ಇರೋ ಭಾಗಕ್ಕೆ ನೀರು ಹಚ್ಚಬೇಕು. ಈ ರೀತಿ ನೀರು ಹಚ್ಚೋದಿಲ್ಲ ಅಂದರೆ ಪರವಾಗಿಲ್ಲ. ಒಂದು ಕಾಟನ್ ಬಟ್ಟೆಯ ಸಹಾಯದಿಂದ ರೊಟ್ಟಿಗೆ ನೀರು ಹಚ್ಚಿ. ರೊಟ್ಟಿಗೆ ನೀರು ಹಚ್ಚಿದ್ರೇ ಸ್ಮೂತಾಗಿ ಬರುತ್ತೆ, ಅಲ್ಲದೆ ಹಿಟ್ಟಿಟ್ಟಿದ್ರೆ ಅದೆಲ್ಲ ಹೋಗುತ್ತೆ. ಅದಕ್ಕೋಸ್ಕರ ಒಂದು ಸೈಡ್ ಸ್ವಲ್ಪ ರೊಟ್ಟಿ ಬೆಂದ ನಂತರ ತಿರುಗಿಸ್ಕೋಬೇಕು, ಇಲ್ಲಾಂದರೆ ಹಂಚಿಗೆಲ್ಲ ಹಿಡಿತಿರುತ್ತೆ ರೊಟ್ಟಿ. ಅದಕ್ಕೋಸ್ಕರ ನೋಡಿ ಈ ಥರ ತಿರುಗಿಸಿ ಒಂದು ಕಾಟನ್ ಬಟ್ಟೆಯ ಸಹಾಯದಿಂದ ಒತ್ತಿ ಒತ್ತಿ ಬೇಯಿಸ್ಕೋಬೇಕು. ಈ ರೀತಿ ರೊಟ್ಟಿನೆಲ್ಲ ಒತ್ತಬೇಕು. ಎಲ್ಲ ಕಡೆಗೆ ಎರಡು ಕಡೆಗೂ ತಿರುಗಿಸಿ ಬೇಯಿಸ್ಕೋಬೇಕಾಗುತ್ತೆ, ಆವಾಗಲೇ ರೊಟ್ಟಿ ಚೆನ್ನಾಗಿ ಬರುತ್ತೆ. ಈ ಥರ ತಿರುಗಿಸಿ ಬೇಯಿಸ್ಕೊಳ್ಳೋಣ. ನಂತರ ತೆಗೆದ ನಂತರ ರೊಟ್ಟಿನ ಬೇರೆ ಚಿಬಿಳಿ ಅಥವಾ ಬೇರೆ ಒಂದು ಪ್ಲೇಟಿಗೆ ಹಾಕಿ ಆರಿಸ್ಬಿಟ್ಟು ನಂತರ ರೊಟ್ಟಿ ಎತ್ತಿಡಿ. ಆವಾಗ ಏನೂ ಆಗೋದಿಲ್ಲ. ರೊಟ್ಟಿ 2 ದಿನ 3 ದಿನ ಇಟ್ಟರೂ ಕೆಡಲ್ಲ. ನೋಡಿ ಎಷ್ಟು ಪರ್ಫೆಕ್ಟಾಗಿ ರೊಟ್ಟಿ ರೆಡಿ ಆಯಿತು ಅಂತ. ರೊಟ್ಟಿ ಎಲ್ಲ ಮಾಡೋದಾದ ನಂತರ ಬಿಸಿ ಹಂಚು, ಸ್ಟವ್ ಆಫ್ ಮಾಡಿದ ನಂತರ ಬಿಸಿ ಹಂಚು ಮೇಲೆ ಒಂದು 4 ರೊಟ್ಟಿ ಹಾಕಿಡಿ, ಆವಾಗ ಗಟ್ಟಿ ರೊಟ್ಟಿ ಆಗುತ್ತೆ. ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.